ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ವೇಷ್ ನಾಯಕ. ಎಸ್ ವೀಕ್ಷಕರೇ, ಆ್ಯಂಡ್ ಇವತ್ತು ಸಾರ್ವಜನಿಕರು ಮಸ್ಕಿ ಪಟ್ಟಣದ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಯಾವೊಂದು ಕಾರಣಕ್ಕಂದರೆ ಮಸ್ಕಿ ಹಳೆ ಬಸ್ ನಿಲ್ದಾಣದಲ್ಲಿ ಯಾವಾಗಲೂ ಬಸ್ ಸ್ಟಾಪ್ಗಳು ಮಾಡ್ತಾ ಇತ್ತು. ಇತ್ತೀಚೆಗೆ ಏನು ಅಶೋಕ ಸರ್ಕಲ್ ಹತ್ರ ಬಸ್ಗಳನ್ನ ನಿಲುಗಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವಂಥ ಸಾರ್ವಜನಿಕರ ಒತ್ತಾಯ ಏನಪ್ಪ ಅಂದರೆ, ಮುಂಚೆ ಇರುವಂಥ ಏನು ಬಸ್ ನಿಲುಗಡೆ ಮಾಡ್ತಾ ಇದ್ರು ಆ ಒಂದು ಜಾಗದಲ್ಲಿ ಬಸ್ನ ನಿಲ್ಲಿಸಿ ಅಂತ ಇವತ್ತು ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದಕ್ಕೂ ಕ್ಯಾರೆ ಎನ್ನುತ್ತಿಲ್ಲ ಅಂದ್ಬಿಟ್ಟು ಇವತ್ತು ಸಾರ್ವಜನಿಕರು ಏನು ಪ್ರತಿಭಟನೆ ಮಾಡ್ತಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು. ಮಸ್ಕಿ ಇತಿಹಾಸನ ನಾವು ನೋಡಿದ್ರೆ ಸುಮಾರು 30-40 ವರ್ಷ 60-70 ವರ್ಷಗಳಿಂದನೇ ಹಳೆ ಬಸ್ ನಿಲ್ದಾಣನೇ ಪ್ರಮುಖವಾದ ಬಸ್ ನಿಲ್ದಾಣ ಅಂತ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಸತ್ಯವಾದಂಥ ಅಂಶ ಇದು. ಈಗಾಗಲೇ ಸುಮಾರು ವರ್ಷಗಳಿಂದ ಹಳೆ ಬಸ್ ನಿಲ್ದಾಣದಲ್ಲಿ ಎಲ್ಲ ವೇಗದೂತ ಮತ್ತು ಆರ್ಡಿನರಿ ಬಸ್ಗಳನ್ನು ಎಲ್ಲವನ್ನು ಸ್ಟಾಪ್ ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದ ಜನರಿಗೆ ಮತ್ತು ಸ್ಥಳೀಯರಿಗೆ ಸೇವೆ ಕೊಡ್ತಕ್ಕಂಥ ಕೆಲಸ KSRTC ಅವರು ಮಾಡ್ತಾಯಿದ್ರು. ಇದನ್ನು ಸುಮಾರು ಈಗ ಒಂದು 15 ಮೇಲೆ ಒಂದು ತಿಂಗಳಾಯಿತು, ಹೆಚ್ಚು ಕಡಿಮೆ ಒಂದು ತಿಂಗಳ. ಏಕಾಏಕಿಯಾಗಿ ಈ ಕೇಂದ್ರ ಹಳೆ ಬಸ್ ನಿಲ್ದಾಣದಲ್ಲಿ ನಿಂತಕ್ಕಂಥ ಬಸ್ಗಳನ್ನು ಏಕಾಏಕಿ ಅಶೋಕ್ ಸರ್ಕಲ್ಗೆ ನಿಲುಗಡೆ ಮಾಡಿದರು. ಇಲ್ಲಿ ಯಾರಿಗೂ ಈ ವಿಷಯನೂ ಗೊತ್ತಿಲ್ಲ. ನಾವು ಅದು ನಮಗೂ ತೊಂದರೆ ಅನ್ನಿಸ್ತದ ಅಂತ ಅನ್ನುವಂಥದ್ದು. ನಮಗಿವತ್ತು ಅಶೋಕ್ ಸರ್ಕಲ್ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅಲ್ಲೇ ಹೊಸ ಬಿಲ್ಡಿಂಗ್ ಕಟ್ಟಿಗೆಲ್ಲ, ನಮಗೆ ಅದ್ರ ಬಗ್ಗೆ ತಕರಾರಿಲ್ಲ. ನಮಗೆ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಮೊದಲಿಂದಲೂ ಯಾವ ರೀತಿ ಸ್ಟಾಪ್ ಇತ್ತು ಆ ರೀತಿ ನಮಗೆ ಸ್ಟಾಪ್ ಬೇಕು. ಇದು ಒಂದೇ ನಮ್ಮದು ಬೇಡಿಕೆ. ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 15 ದಿನಗಳಿಂದಲೇ ಎಲ್ಲ ಇಲಾಖೆಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆ ಮಾಡಿ, ಜೊತೆಗೆ 4 ಸಿಟಿ ಬಸ್ಗಳನ್ನು ಕೇಳಿದ್ದೀವಿ ನಾವು. ಇದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ, ಪೊಲೀಸ್ ಇಲಾಖೆಗೂ ಕೊಟ್ಟಿದ್ದೀವಿ, ಆಮೇಲೆ ಪುರಸಭೆಗೆ ಕೊಟ್ಟಿದ್ದೀವಿ, ಜೊತೆಗೆ KSRTC ಮ್ಯಾನೇಜರ್ ಅವರಿಗೂ ಕೊಟ್ಟಿದ್ದೀವಿ. ನಾವು 15 ದಿನ ಆದರೂ ಕೂಡ ಇದನ್ನು ಯಾರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಬೇಜವಾಬ್ದಾರಿಯಿಂದ ಅವರ ವರ್ತನೆಯನ್ನು ಖಂಡಿಸೋದ್ರ ಮುಖಾಂತರ ಇವತ್ತು ಏಕಾಏಕಿಯಾಗಿ ನಾವು ರಸ್ತೆಗಿಳಿದು ಇವತ್ತು ಬಸ್ ನಿಲುಗಡೆಗಾಗಿ ಈ ಒಂದು ಧರಣಿಯನ್ನು ಮಾಡ್ತಾಯಿದ್ದೇವೆ. ಸ್ಟಾಪಿಕ್ ಅಂತ ಬಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಬ್ಬರನ್ನು ಅವ್ರು ಹಾಕ್ಬೇಕಾಗುತ್ತೆ ಡ್ಯೂಟಿಗೆ. ಅವು ಯಾವುದೇ ಕಾರಣಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಹಾಕಿದ್ರು ಅವ್ರು ಎಲ್ಲೇ ಒಂತಲ್ಲೇ ಅಂಗಡಿ ಮುಂದೆ ಕೂತ್ಕೊಂಡು ಕಾಸು ಅಲ್ಲಿ ಇದು ಮಾಡ್ಕೊಂಡು ಹೋಗಿಬಿಡ್ತಾರೆ ಹೊರತು ಯಾವುದೇ ಗಾಡಿಗಳನ್ನು ಬಂದು ಹೋಗ್ತಾ ಬರ್ತಕ್ಕಂಥ ಗಾಡಿಗಳನ್ನು ಅವನ್ನ ಕಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿಲ್ಲ. ಒಂದನೇದ್ದು. ಎರಡನೇದ್ದು, ಈಗ ಏನು ಪೊಲೀಸ್ ಇಲಾಖೆ ಇಷ್ಟು ವರ್ಷ ಬಿಟ್ಕಾಸಿ ಇವಾಗ ನಮಗೆ ಸ್ಟಾಪಿಕ್ ಆಗ್ತಾಯಿದೆ. ಈಗ ಸುಮಾರು 60-70 ವರ್ಷದಿಂದ ಇರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಈಗ ಸ್ಟಾಪಿಕ್ ಆಗುತ್ತೆ, ಒಮ್ಮೆಲೆ ಸ್ಟಾಪಿಕ್ ಆಗುತ್ತೆ ಅಂತಂದ್ರೆ ಇದು ಯಾವ ನ್ಯಾಯ ಇದು? ಯಾಕಂದ್ರೆ ಸುಮಾರು ಇಂಥವ್ರು ಎಷ್ಟೋ ಮಂದಿ ಇಲಾಖೆಗಳು ಅಧಿಕಾರಿಗಳು ಬಂದಾರೆ, ಹೋಗ್ಯಾರ ಎಷ್ಟೋ ಮಂದಿ. ಯಾವಾಗ ಅವಾಗಲೇ ಸ್ಟಾಪಿಕ್ ಈಗ ಯಾಕಾಗುತ್ತೆ ಅಂತ ನಮ್ಮದು ಒಂದು ಇದು. ಯಾಕಂದರೆ ಇದು ತಮ್ಮ ಬೇರೆ ಒಂದು ವಿಚಾರದಿಂದ ತಮ್ಮ ಬ್ಯಾಳೆ ಬೇಯಿಸೋಕ್ಕೋಸ್ಕರ ಯಾರೋ ಒಂದು ಒತ್ತಡಕ್ಕೆ ಮಾಡೋದು ಈ ರೀತಿ ಮಾಡ್ಕೇಸಿ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಕೊಡ್ತಂಥ ಕೆಲಸ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಹಂಗಾಗಿ ನಾವು ಹೇಳೋದಿಷ್ಟೇ, ಪುರಸಭೆ ಅಧಿಕಾರಿ ಇರ್ಬೋದು, ಡಿಪೋ ಮ್ಯಾನೇಜರ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಯಾವುದೇ ಒಂದು ನೀವು ಒಂದು ತೀರ್ಮಾನ ತೊಗೋಬೇಕಂತಂದರೆ ಎಲ್ಲರಿಗೂ ಒಂದು ನೋಟಿಸ್ ಕಳಿಸಿ ಒಂದು ಸಭೆ ಕರಿಬೇಕು. ಎಲ್ಲ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಅಂಗಡಿ ಮುಂಗಟ್ಟುಗಳಿಗೆ ಓನರ್ಗಳಿಗೆ ಒಂದು ಲೆಟ್ರನ್ನು ಕಳಿಸಿ ಸಭೆ ಕರೆದು ಈ ಥರ ನಾವು ಮಾಡಕತ್ತೀವಿ, ನಿಮ್ಮ ಅಭಿಪ್ರಾಯ ಏನು ಮತ್ತು ತಿಳಿಸ್ಕೊಂಡು ಅವ್ರ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತಾರ ಅದ್ರ ಮೇಲೆ ಡಿಪೆಂಡ್ ಹಾಕಿಸಿ ಮುಂದಿನ ಕೆಲಸ ಮಾಡಬೇಕು. ಇದನ್ನು ಯಾವುದೇ ರೀತಿಯಿಂದ ಏನು ನೋಟಿಸ್ ಇಲ್ದೇ ಯಾರಿಗೆ ಹೇಳಾರ್ದೇ ಈ ರೀತಿ ಇವರು ಮಾಡಿಕೊಂಡು ಈ ಒಂದು ಎಲ್ಲ ಬಡವ ಜನರಿಗೆ ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ಇದು ಸರಿ ಕಾಣೋದಿಲ್ಲ. ಹಂಗಾಗಿ ನಾವು ಅಲ್ಲಿ ಈಗ ಮೂರನೇ ವಿಚಾರ ಏನಪ್ಪ ಅಂತಂದರೆ ಮುದಗಲ್ ಅಶೋಕ ವೃತ್ತ
ಬಳಿ ಈಗ ಏನು ಸ್ಟಾಪ್ ಮಾಡಿದ್ದಾರೆ ನಲ್ಲಿ ಏನು ಸರಿ ಸುಮಾರು ಇಲ್ಲಿಂದ ನಾವು ಕೌಂಟ್ ಮಾಡ್ಕೊಂತ ಹೋದರೆ 4 ಬ್ರ್ಯಾಂಡ್ ಶಾಪ್ಗಳಿದಾವೆ. ಯಾಕಂದರೆ ಏನಾಗುತ್ತಪ್ಪ ಅಂತಂದರೆ ಈಗ 7:30, 8, 9 ಗಂಟೆ ಆಯ್ತಪ್ಪ ಅಂದರೆ ಅಲ್ಲಿ ಭಾಳಷ್ಟು ಜನ ಏನಂದರೆ ಡ್ರಿಂಕ್ ಮಾಡಿಕೇಸಿ ಒಂದು ಬೇರೆ ಒಂದು ಅವಚ ಶಬ್ದದಿಂದ ಮಾತಾಡ್ಕೊಂತ ಇನ್ನೊಂದು ಮಾತಾಡ್ಕೊಂತ ಇದೇ ಥರ ಮಾಡ್ತಾ ಇದ್ದಾರೆ. ಹಂಗಾಗಿ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಹಿಳೆಯರಿಗೆ ಅಲ್ಲಿ ಒಂದು ಅವರಿಗೆ ಬಂದೋಬಸ್ತ್ ಕೊಡ್ತಕ್ಕಂಥ ಈ ಒಂದು ಲೋಪದೋಷ ಅಲ್ಲಿ ಕಾಣುತ್ತಂತ ಮೇಲ್ನೋಟಕ್ಕೆ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಇನ್ನೊಂದು ಏನಂದರೆ ಇವ್ರು ಏನೇ ಮಾಡಲಿ, ಯಾಕಂದರೆ ಇವ್ರು ಇಲ್ಲಿ ಆದರೆ ಸ್ಟಾಪಿಕ್ ಆಗುತ್ತಾ ಆಕ್ಸಿಡೆಂಟ್ ಆಗುತ್ತಾ ಅಂತ ಹೇಳ್ತಾರೆ. ಸರಿ ಸುಮಾರು ಏಸರಲ್ಲಿ ಮೊದಲ ಕ್ಲಾಸಿಗೆ ಆಗಿದ್ದ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ನಾವು ಇಲ್ಲಿ ಯಾವುದೇ ರೀತಿಯಿಂದ ಆಗಿಲ್ಲ. ಯಾಕಂದರೆ ಇಲ್ಲಿ ಸ್ವಚ್ಛತೆಯನ್ನು ಇದು ಏನಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಒಂದು ಇಬ್ಬರು ಇದ್ದುಕೊಂಡು ಅವ್ರು ತಮ್ಮ ಕೆಲಸ ಕಾರ್ಯಗಳನ್ನ ನೀಟಾಗಿ ಮಾಡಿದರೆ ಮಾತ್ರ ಎಲ್ಲ ರೀತಿಯಿಂದ ಶುದ್ಧ ಆಗುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.